ಮದುವೆ ಸಂಭ್ರಮದಲ್ಲಿ ಇದ್ದ ಕುಟುಂಬದವರಿಗೆ ಶಾಕ್. ಬಾಗಿಲು ಒಡೆದು 5 ಲಕ್ಷ ರೂಪಾಯಿ ನಗದು 85 ಗ್ರಾಂ ಚಿನ್ನವನ್ನ ಕಳವು ಮಾಡಲಾಗಿದೆ. ನೆಲಮಂಗಲ ತಾಲೂಕಿನ ಟೀಚರ್ಸ್ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. 5 ಲಕ್ಷ ರೂಪಾಯಿ ನಗದು 85 ಗ್ರಾಂ ಚಿನ್ನವನ್ನ ಕಳ್ಳತನ ಮಾಡಲಾಗಿದೆ. ಮದುವೆ ಮನೆಯಲ್ಲಿ ಶಿವಣ್ಣ ಎನ್ನುವವರ ಮನೆಯಲ್ಲಿ ಖದೀಮರು ಕೈಚಳಕ ತೋರಿಸಿದ್ದಾರೆ. ಮದುವೆ ಸಂಭ್ರಮದಲ್ಲಿ ಇದ್ದ ಶಿವಣ್ಣ ಕುಟುಂಬಕ್ಕೆ ಆಘಾತ ಎದುರಾಗಿದೆ. ರಾತ್ರಿ ರಿಸೆಪ್ಷನ್ಗೆ ಅಂತ ಕಲ್ಯಾಣ ಮಂಟಪಕ್ಕೆ ತೆರಳಿದಂತ ಕುಟುಂಬ ಮನೆಯಲ್ಲಿ ಯಾರು ಇಲ್ಲದೆ ಇರುವಾಗ ಮನೆಗೆ ನುಗ್ಗಿ ಕಳ್ಳತನ ಮಾಡಲಾಗಿದೆ. ಕಲ್ಯಾಣ ಮಂಟಪ ಬಾಡಿಗೆಗೆ ಹಣ ತರೋದಕ್ಕೆ ಬಂದಾಗ ಇಲ್ಲಿ ಘಟನೆ ಆಗಿರುವಂಥದ್ದು ಬೆಳಕಿಗೆ ಬಂದಿದೆ. ಸದ್ಯಕ್ಕೆ ದಾಬಸ್ಪೇಟೆ ಪೊಲೀಸರು ಭೇಟಿ ನೀಡಿದ್ದಾರೆ, ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ಗಮನಿಸ್ತಾ ಇದ್ದೀವಿ, ಮದುವೆ ಮನೆಯಲ್ಲಿ ಕಳ್ಳತನ ಮಾಡಲಾಗಿರುವಂಥದ್ದು, ಎಷ್ಟು ಹಣ ಹೋಗಿದೆ, ಏನು ಹೇಳ್ತಾರೆ ಕುಟುಂಬಸ್ಥರು? ಶಮಂತ್, ಮದುವೆ ಅಂದ್ರೇನೆ ಸಾಕಷ್ಟು ತಯಾರಿ ಸಂಭ್ರಮ ಇರುತ್ತೆ. ಹಾಗೆ ಮನೆಯವರೆಲ್ಲ ಮದುವೆಗೆ ತೆರಳಿದ್ದಂತ ವೇಳೆ ಐನಾತಿ ಕಳ್ಳರು ಮನೆ ಬಾಗಿಲನ್ನ ಮೀಟಿ ಮನೆಯಲ್ಲಿದ್ದಂತ ಲಕ್ಷಾಂತರ ರೂಪಾಯಿ ಹಣ ಮತ್ತೆ 6 ಲಕ್ಷ ರೂಪಾಯಿ ಬೆಲೆ ಬಾಳುವಂತ ಒಂದು 85 ಗ್ರಾಂ ಚಿನ್ನಾಭರಣ ತೆಗೆದುಕೊಂಡು ಹೋಗಿರುವಂತದ್ದು. ಈ ಘಟನೆ ಏನು ನೆಲಮಂಗಲ ತಾಲೂಕಿನ ಟೀಚರ್ಸ್ ಕಾಲೋನಿಯಲ್ಲಿ ನಡೆದಿರುವಂತದ್ದು. ಈ ಲೇಔಟ್ ನಲ್ಲಿ ಬಹುತೇಕ ಮಂದಿ ಶಿಕ್ಷಕರೇ ಇರುವಂತದ್ದು. ಏನು ಮನೆ ಶಿವಣ್ಣ ಇದ್ದಾರೆ, ಅವ್ರ ಮೊಮ್ಮಗಳ ಮದುವೆ ಇತ್ತು ಇವತ್ತು. ಶನಿವಾರ ಅಂದ್ರೆ ನೆನ್ನೆ ರಿಸೆಪ್ಷನ್ ಮಾಡಿದ್ರು, ಇವತ್ತು ಮುಹೂರ್ತ ಇತ್ತು. ಬೆಳಿಗ್ಗೆನೆ ಮುಹೂರ್ತ ಮುಗ್ದಿತ್ತು. ಹಾಗಾಗಿ ಕಲ್ಯಾಣ ಮಂಟಪದ ಹಣ ಕೊಡ್ಬೇಕು ಅಂತ ಹೇಳಿ ಶಿವಣ್ಣ ಮನೆ ಬಳಿ ಬಂದಂತ ಇದರಲ್ಲಿ ಅವ್ರಿಗೆ ಶಾಕ್ ಆಗಿರೋಂಥದ್ದು. ಏನು ಕಲ್ಯಾಣ ಮಂಟಪದಲ್ಲಿ ಹಣ ಇಟ್ಕೊಂಡ್ರೆ ಯಾರಾದ್ರೂ ಕಳ್ತನ ಆಗ್ಬೋದು, ಏನಾದ್ರು ಆಗ್ಬೋದು ಅನ್ನೋ ದೃಷ್ಟಿಯಿಂದ ಸಮೀಪದಲ್ಲೇ ಮನೆ ಇದ್ದರಿಂದ ಮನೆಯಲ್ಲೇ ಹಣ ಮತ್ತೆ ಒಡವೆ ಎಲ್ಲ ಇಟ್ಟುಟ್ಟೋಗಿದ್ರು. ಹಾಗಾಗಿ ಈ ಒಂದು ಕಳ್ತನ ನಡೆದಿರುವಂತದ್ದು. ಈಗ ದಾಬಸ್ಪೇಟೆ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಶಮಂತ್, ಧನ್ಯವಾದ ಮೂರ್ತಿ, ನಿಮ್ಮೆಲ್ಲ ಮಾಹಿತಿಗಾಗಿ.